ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಟೈಮ್ ಬಂದು 7 ಗಂಟೆ ಆಗೈತೆ ನೋಡ್ರಿ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಮ್ಮನ ಮನೆ ವ್ಲಾಗು ಹೆಂಗೆ ಬರ್ತಿದ್ದಾವೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ನೋಡ್ರಿ, ಇವಾಗ ನಮ್ಮ ಅಜ್ಜಿ ಬದನೆಕಾಯಿ ಕುಯ್ತಿದ್ದಾರೆ. ಇಲ್ಲಿ ಒಂದು ಗಿಡ ಹಾಕಿದ್ರಂತೆ, ಅದು ಚೆನ್ನಾಗಿ ಬೆಳ್ಕೊಂಡೈತೆ ನೋಡ್ರಿ. ಮತ್ತು ಕಾಯಿನೂ ಎಷ್ಟೊಂದಾಗೈತಿ, ಒಂದು 4-5 ಸತಿ ಕಿತ್ತಿದಾರಂತ. ತುಂಬ ಚೆನ್ನಾಗಿ ಆಗೈತೆ, ಬದನೆಕಾಯಿ ಬಿಡ್ತೈತೆ ನೋಡ್ರಿ. ನಮ್ಮಮ್ಮಂಗೆ ಒಂದು ಸ್ವಲ್ಪ ಕಿವಿ ಕೇಳಿಸಲ್ಲ ಮತ್ತು ಮಾತೂ ಬರಲ್ಲ ನೋಡ್ರಿ. ಈಗ ರೀಸೆಂಟಾಗಿ ಒಂದು ಸ್ವಲ್ಪ ಪ್ಯಾರಲೈಸಸ್ ಆಗೈತೆ ಅವ್ರಿಗೆ. ಹಾಗಾಗಿ ಕೈಯಲ್ಲೇ ಹೇಳ್ತಾ ಇದ್ದೆ ನಾನು, ಕಿತ್ತು ಅಂತೇಳಿ. ಅವರು ನಾನು ವಿಡಿಯೋ ಮಾಡ್ಕೊತಿದ್ನಲ್ಲ, ಅದನ್ನು ನೋಡಿಬಿಟ್ಟು ಕಿತ್ತಲೇಬೇಡ ಅಂತಂತಂದ್ರು. ಕಿತ್ತು ಅಂತ ಹೇಳಿದೆ ನಾನು. ಬಾಯಲ್ಲಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಸನ್ನೆ ಮಾಡಿನೇ ಹೇಳಬೇಕಾಗುತ್ತೆ. ಹಂಗಾಗಿ ಅದನ್ನೇ ಹೇಳ್ತಾ ಇದ್ದೆ ನಾನು. ಇಲ್ಲಿ ನೋಡಿರಿ ಎಷ್ಟಾಗ್ಯಾವ ಬದನೆಕಾಯಿ ಅಂತೇಳಿ, ಎಷ್ಟು ಚೆನ್ನಾಗಾಗೈತಿ ಹೇಳಿ. ಇದು ಫುಲ್ಲು ಈ ಥರನೇ ಒಂದು 4-5 ಸತಿ ಸಿಕ್ಕಿದಾವಂತೆ. ನಮ್ಮ ಹಂಗೆ ಅಂತಿದ್ದು, ಚೆನ್ನಾಗಿದ್ದಾವೆ ಬದನೆಕಾಯಿ, ಟೇಸ್ಟು ಹಂಗೆ ಇದ್ದಾವೆ, ಚೆನ್ನಾಗಿ ಆಗ್ತೈತಿ ಅಂತಂದರು. ಹೆಂಗೆ ಕಿತ್ತಿದಾಳೆ ನೋಡ್ರಿ ನಮ್ಮ ಅಜ್ಜಿ, ತೋರಿಸಿ ಕಿತ್ತಾಕತ್ತಿದ್ಲು. ಇಲ್ಲಿ ನೋಡಿ ಇಲ್ಲೊಂದು ಆಗೈತೆ ನೋಡಿ ಅಂಥೇಳಿ ಹೇಳಿ ಕಿತ್ತಾಕತ್ತಿದ್ಲು ನೋಡ್ರಿ. ಮೊದಲಾಗ ನಾನು ಚಂದ ಮಾತಾಡ್ತಿದ್ಲು ನಮ್ಮಮ್ಮ. ಈಗ ಏನು ಮಾಡ್ತೀರಿ, ಹಂಗಾಗಿ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ನಾವೇನು ಹೇಳ್ತೀವಿ ಅಂತಲೂ ಅರ್ಥ ಆಗಂಗಿಲ್ಲ. ಅಕ್ಕಿ ಹೇಳಿದ್ದು ನಮಗೆ ಅರ್ಥ ಆಗಂಗಿಲ್ಲ. ಒಂಥರ ಬೇಜಾರಾದಂಗೆ ಆಗುತ್ತೆ. ಮುಂಚೆ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ಲು ನಮ್ಮ ಜೊತೆಯಲ್ಲಿ, ಈಗ ಒಂಥರ ಬೇಜಾರಾದಂಗೆ ಆಗುತ್ತೆ. ಬದನೆಕಾಯಿ ಗಿಡ ಅಂತೂ ಫುಲ್ ಸೂಪರಾಗಿ ಆಗೈತೆ ನೋಡ್ರಿ. ಇನ್ನು ಹುಡ್ಕಾಡ್ತಿದ್ದಾಳೆ ಏನರ ಇದಾವನ ಒಳಗಡೆ, ಎಲ್ಲರ ಇದಾವನ ಅಂತೇಳಿ. ಇಲ್ಲಿ ನೋಡ್ರಿ ಕರ್ಬೇವು ಗಿಡ ಎಷ್ಟು ಚೆನ್ನಾಗಿ ಆಗ್ಯಾವ ಅಂತೇಳಿ. ಈ ಕರ್ಬೇವು ಗಿಡ ತಂದು ಹಾಕಿರೋದಲ್ಲ ನೋಡ್ರಿ. ಮನೆಗೇನು ಕರ್ಬೇವು ತೊಗೊಂಬಂದಿರ್ತೀವಲ್ಲ, ಅದರಲ್ಲೇ ಬೀಜ ಬಂದಿರ್ತಾವಲ್ಲ, ಆ ಬೀಜ ತೊಗೊಂಬಂದು ಹಾಕಿರೋದಷ್ಟೇ. ಅವೇ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಅಂತೇಳಿ. ಒಂದಲ್ಲ ಎರಡಲ್ಲ 3-4 ಗಿಡ ಆಗ್ಯಾವ ನೋಡ್ರಿ. ನಾವು ಬೇಕು ಅಂತೇಳಿ ನಟ್ರೇ ಬೇಗ ಗಿಡ ಹತ್ತಂಗಿಲ್ಲ. ಆದರೆ ಇವು ನೋಡ್ರಿ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದಾವೆ ಅಂತೇಳಿ. ತುಂಬ ಖುಷಿ ಆಗುತ್ತೆ ನನಗಂತೂ ಈ ಗಿಡಗಳು ನೋಡಿದ್ರೆ. ಭಾಳ ದಿನ ಆಯಿತು, ಆದ್ರೆ ಬೇಗ ಬೆಳೆಯಂಗಿಲ್ಲ. ಬಟ್ ಭಾಳ ದಿನ ಆಯಿತು ಈ ಗಿಡ ಇದ್ದು. ನಾನು ಹೋಸತಿ ಬಂದಾಗ್ಲೂ ವಿಡಿಯೋ ಮಾಡಿದ್ದೀನಿ. ಆದ್ರೆ ನಾವಾಗಿ ಹಾಕಿರೋದಲ್ಲ, ಅಲ್ಲೊಂದು ಈತೆ ಮುಂದ್ಗಡೆ ಒಂದು. ಆದ್ರೆ ಅದನ್ನು ಅಮ್ಮನೇ ಸಸಿ ಮಾಡಿ ಹಾಕ್ಯಾರ ನೋಡ್ರಿ. ಆದರೆ ಇವು ಹಂಗಲ್ಲ, ಇವು ತಾವೇ ಹುಟ್ಕೊಂಡಿದ್ದು, ಬೀಜ ಹಾಕಿದಾಗ ತಾವೇ ಹುಟ್ಕೊಂಡವು. ಇಲ್ಲಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಕೂತಾರೆ ನೋಡ್ರಿ. ಇಷ್ಟು ಬದನೆಕಾಯಿ 3 ಸಿಕ್ಕು ನೋಡ್ರಿ. ಮೊನ್ನೆ ಒಂದು 2-3 ಏನೋ ಕುಯ್ದಿದ್ರಂತ, ಹಂಗಾಗಿ ಇವತ್ತು ಒಂದು 3 ಇದ್ದು ಅವನ್ನೇ ಕುಯ್ದರು. ಸಾಕು ನೋಡ್ರಿ. ಒಂದು ಟೈಮಿಗೆ ಆರಾಮಾಗಿ ಬದನೆಕಾಯಿ ಪಲ್ಯ ಆಗುತ್ತೆ. ಒಂದು 3-4 ಈರುಳ್ಳಿ, 1-2 ಟೊಮೊಟೊ ಒಂದಷ್ಟು ಹಾಕಿದರೆ ಎಲ್ಲರಿಗೂ ಒಂದು ಟೈಮಿಗೆ ಆರಾಮಾಗಿ ಆಗುತ್ತೆ. ಇಲ್ಲಿ ನೋಡ್ರಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ. ಇನ್ನೂ ನಾಷ್ಟ ಇಲ್ಲ, ಮಾಡಬೇಕು. ನಾ ಚಾನೂ ಕುಡ್ದಿಲ್ಲ ನೋಡ್ರಿ. ಲೇಟ್ ಆಗೈತಿ ಇವತ್ತೊಂಚೂರು, ಎದ್ದೇಳೋದು ಲೇಟು, ಎಲ್ಲ ಕೆಲಸನೂ ಲೇಟು. ನಮ್ಮ ಗಿಳಿರಾಮ ನೋಡ್ರಿ ಆರಾಮಾಗಿದ್ದಾನೆ ಇಲ್ಲೇ. ಅಂದ್ರೆ ಸ್ವಲ್ಪ ಎಲ್ಲರೂ ಇರ್ತೀವಿ ನೋಡ್ರಿ, ಹಂಗಾಗಿ ಹೊರಗಡೆನೇ ಜಾಸ್ತಿ ಕೂರೋದ್ರಿಂದ ಎಲ್ಲ ಆಟ ಆಡಿಕೊಂಡು ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾನೆ. ಫಸ್ಟ್ ಬಂದಿನ 2 ದಿನ ಹೆದರಿಕೆ ಆದಂಗೆ ಆಗಿತ್ತು ನನಗೆ. ಸ್ವಲ್ಪ ಬಿಸಿಲಿಗೆ ಇದು ಮಾಡ್ದಂಗೆ ಆದ. ಆಮೇಲೆ ಒಂದು ಸ್ವಲ್ಪ ಸಟ್ಟಾದ ನೋಡ್ರಿ. ಎಲ್ಲಿ ಒಳಗಡೆ ಬಂದು ಅಮ್ಮ ಟೀ ಮಾಡಾಕತ್ತಾರ. ಚಹಾ ಕಿಟ್ಟಾರ ನೋಡ್ರಿ. ನಮಗಂತೂ ಉತ್ತರ ಕರ್ನಾಟಕದವ್ರಿಗೆ ಚಹಾ ಬೇಕೇ ಬೇಕು. ಮುಂಜಾನೆ ಒಂದು ಟೈಮು, ಸಂಜೆ ಒಂದು ಟೈಮು. ಆದರೆ ನಮ್ಮ ಮನೇಲಿ ಸಂಜೆಗೆ ಕುಡಿಯೋಂಗಿಲ್ಲ, ಬಟ್ ಮುಂಜಾನೆ ಒಂದು ಟೈಮು ಬೇಕೇ ಬೇಕು ಎಲ್ಲರಿಗೂ ಚಹಾ. ಆದರೆ ನಾನು ಬೇಕು ಕುಡಿಯೋಂಗಿಲ್ಲ ನೋಡ್ರಿ. ನಾನು ಬೇಕು ಸ್ಕಿಪ್ ಅದ್ರೊಳಗೆ. ನನಗೆ ಕುಡಿದ ತಕ್ಷಣ ಪಿತ್ತಾಗುತ್ತೆ, ಹಂಗಾಗಿ ನಾನೇನು ಕುಡಿಯೋಕೆ ಹೋಗಂಗಿಲ್ಲ. ಇವಾಗ ನೋಡ್ರಿ ಎಲ್ಲರಿಗೂ ಸೋಸಿದ್ದಾರೆ. ಎಷ್ಟು ಬೇಕು, ಎಷ್ಟು ಜನ ಇದ್ದೀವಿ ಅಂತಂತೇಳಿ ಕೌಂಟ್ ಮಾಡಿ. ಇನ್ನು ಒಬ್ಬೊಬ್ಬರೇ ಬಂದರು ಅಂತಂದ್ರೆ ಎಲ್ಲ ಗ್ಯಾಸ್ ಕಟ್ಟಿನೇ ಗಲೀಜು ಮಾಡಿಬಿಡ್ತಾರೆ ನೋಡ್ರಿ. ಹಾಕ್ಕೊಳ್ಳೋದು ತೊಗೊಳ್ಳೋದು, ಮತ್ತು ಒಬ್ಬೊಬ್ಬರು ಒಂದೊಂದು ಟೈಮ್ನಾಗ ಕುಡ್ಕೊತಾರೆ. ಹಂಗಾಗಿ ಮತ್ತೆ ಕಾಯಿಸೋದು ಅದು ಇದು ಆಗುತ್ತೆ ಅಂತೇಳಿ ಎಲ್ಲರಿಗೂ ಒಂದೇ ಸತಿಗೆ ಸೋಸಿದ್ದಾರೆ. ಒಂದು 8 ಮಂದಿ ಅಕ್ಕಿವಿ. ಹೊಸರು ತೊಗೊಂಡೋಗಿ ಅಲ್ಲೇ ಹೊರಗೆ ಹೋಗಿ ಕುಡಿದ್ರಾಯ್ತು ಅಂತ ಕೇಶ್ ಎಲ್ಲರಿಗೂ ಒಟ್ಟಿಗೆ ಸೋಸಿ ತೊಗೊಂಡು ಹೊರಗೆ ಹೋಗೋದು ನೋಡ್ರಿ. ಮಕ್ಕಳು ಚೆನ್ನಾಗಿ ಅನಿಸುತ್ತೆ. ನಮ್ಮವ್ವ ಮಕ್ಕಳ ತಾಯಿ ನೋಡ್ರಿ, ಚಂದಕ್ಕೆ ಬರೀ ಇದೇ ಮಾಡ್ದಾಗತ್ತೆ. ಚಹಾ ಮಾಡೋದು, ನಾಷ್ಟ ಮಾಡೋದು, ಕೊಡೋದು. ಫ್ರೆಂಡ್ಸ್ ಇವಾಗ ತೊಗೊಂಬಂದ್ರೆ ನೋಡ್ರಿ ಹೊರಗೆ. ಅಲ್ಲಿ ಅಕ್ಕನ ಮಗಳು ಚೌಳಿಕಾಯಿ ಸೋಸಾಕತ್ತಾರೆ. ನೆಕ್ಸ್ಟ್ ಪಲ್ಯ ಮಾಡಕ್ಕೆ ಬೇಕು ನೋಡ್ರಿ, ರೊಟ್ಟಿ ಪಲ್ಯ ಮಾಡೋಕೆ. ಹಂಗಾಗಿ ಅವರು ಚೌಳಿಕಾಯಿ ಸೋಸಾಕತ್ತಾರೆ. ನಮ್ಮ ಅಮ್ಮನೂ ಸೋಸಾಕತ್ತಾಳೆ ಹಂಗೆ. ಇಲ್ಲಿ ಅಪ್ಪ ಮಗಳು ಇಲ್ಲಿ ಕೂತಾರೆ ನೋಡ್ರಿ. ನಮ್ಮ ಪಿಂಟು ರಾಮನ್ ನೋಡ್ಕೊತ. ಚಿನ್ನು ಬಂದು ಅಲ್ಲಿ ಕೂತನ ಮ್ಯಾಗ. ನಮ್ಮ ರಾಹುಲ್ಗ ಚಿಕ್ಕವನಿದ್ದಾಗ ಚಿನ್ನು ಅಂತ ಕರಿತಿದ್ವಿ. ಅದೇ ರೂಢಿ ಆಗ್ಬಿಟ್ಟೈತೆ ನಮಗೂ. ಈಗ ಸ್ವಲ್ಪ ರೂಢಿ ತಪ್ಪಿಸ್ಕೊಂಡು ರಾಹುಲ ಅಂತ ಕರೆಯಕತ್ತೀವಿ. ರಾಹುಲ್ ಅವನ ಹೆಸರು. ನಯನ ಹಂಗೆ ರೇಗಿಸ್ತಿದ್ಲು, ಕರಿಮಣಿ ಮಾಲೀಕ ರಾಹುಲ ಅಂಥೇಳಿ ರೇಗಿಸ್ಕೊಂಡು
ಇದು ಮಾಡ್ತಾಯಿದ್ರು. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚಹಾ ಕುಡಿದು ನೋಡ್ರಿ ಬರೀ ಇದೇ ಆಗೈತಿ. ಮಾಡೋದು ಊಟ ಮಾಡೋದು ಕೆಲಸ ಮಾಡು, ಅಡುಗೆ ಮಾಡು, ಊಟ ಮಾಡು, ಅಡುಗೆ ಮಾಡು, ಊಟ ಮಾಡು, ಬೇರೆ ಏನೂ ಆಗ್ತಾನೇ ಇಲ್ಲ. ಈಗ ಚಹಾ ಮಾಡೋದು ಇಲ್ಲೇ 1 ಗಂಟೆ ಕೂರೋದು ನೋಡ್ರಿ, ಮಾತಾಡ್ಕೋತ ಹಂಗೆ ಹಿಂಗೆ ಮಾತಾಡ್ಕೋತ ಕೂರೋದು. ಮತ್ತು ನಾಷ್ಟ ಟೈಮಿಗೆ ಮತ್ತು ನಾಷ್ಟ ಒಳಗೆ ಹೋಗೋದು, ನಾಷ್ಟ ಮಾಡ್ಕೊಳ್ಳೋದು, ಮತ್ತು ಅದನ್ನ ತೊಗೊಂಬಂದು ಹೊಸ್ರು ಕೂಡಿ ಇಲ್ಲೇ ಕುಂತು ತಿನ್ನೋದು. ಮತ್ತು ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಾತಾಡ್ಕೋತ ಕೂರೋದು. ಮತ್ತು ಮಧ್ಯಾಹ್ನ ಟೈಮಿಗೆ ಮತ್ತು ಅಡುಗೆ ಮನೆಗೆ ಹೋಗೋದು, ಅಡುಗೆ ಮಾಡ್ಕೊ ಮತ್ತು ಇಷ್ಟು ಕೆಲಸ ಆಗುತ್ತೆ ಅದಿಷ್ಟು ಮಾಡಿಕೊಂಡು ತಿನ್ಕೊಳ್ಳೋದು. ಬರೀ ಇದೇ ಆಗೋಯ್ತು. ಏನೇನೋ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಆದ್ರೆ ಏನೂ ಮಾಡೋಕ್ಕಾಗಲಿಲ್ಲ. ಮತ್ತು ಎಲ್ಲರೂ ಹೋಗೋಣ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಂತ ಅಂದ್ಕೊಂಡ್ವಿ, ಅದೂ ಆಗಲಿಲ್ಲ. ಬಿಸಿಲಿಗೆ ಎದುರಿ ಎಲ್ಲೂ ಆಚೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ. ಬರೀ ಮಾಡು ಉಣ್ಣು ಇದರಲ್ಲೇ ಟೈಮು ಜಾಸ್ತಿನೇ ಹೋಗ್ಬಿಡ್ತಂತ ಹೇಳ್ಬೋದು. ಮತ್ತು ಭಾಳ ದಿನಕ್ಕೂ ಸೇರಿದ್ವಲ್ಲ ಎಲ್ಲರೂ, ಹಾಗಾಗಿ ಮಾತುಕತೆ ಇದ್ದೇ ಇರ್ತಾವಲ್ಲ, ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಕೊಂಡು ಟೈಮು ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ. ಏನು ಮಾಡತ್ತೀರಿ? ಬೇವು ಮಾಡತ್ತೀರ? ನಾಷ್ಟ ಭಾರಿ ಹಾಲಸ್ಲ ನೆಚ್ಬೇಕಂತಪ್ಪ. ಇನ್ನ ರಿಲೀಸ್ ಆಗಿಲ್ಲ, ತಿರಿ ಸರ್ವರ್ ಬಿಸಿ ಪಡ. ಮಾಮಿ ಒಲ ಮಾಡ್ಕೊತೀನಿ. ಕಾಯ್ತೆ ಬಸವರಾಜ್, ಕಾಯೈತೆ ಚೇತ ಕಾಯಿದ್ರೂ ಚಂದ ತಿನ್ನಕೋದ. ನಿನ್ನ ಹೆಸರು ಬಸವರಾಜ ಅಲ್ಲ? ಹೌದಾ? ಅಲ್ಲ ಅಂದ್ರೆ ಹೇಳೋದು, ಬೇಕಾದ್ರೆ ಬೇರೆ ಕರಿತೀನಿ. ಮಾಮ ಅಂತೀನಿ. ಮಾಮ ಅಂತೀಯ? ಇದು ಎಷ್ಟು ಚಂದ ಕಾಣಿಸುತ್ತೆ ನೋಡಿ, ಇದ್ರೊಳಗೆ ಇದು ಕಣ್ಣಂಗೆ ಕಾಣುತ್ತೆ. ಕಮಲ್ ಎಷ್ಟು ದಪ್ಪ ನೋಡಿ ಇದು ತಿಂತಾರೆ. ಅವನೇ ರೀ ಮನೆ ಅವರು ಇದು ಮಾಡಿದ್ದು ಅಲ್ಲ, ಇದು ಚಲೋ ಇದೆ, ಇದು ತಿನ್ಬೋದು. ಇದನ್ನು ತಿನ್ಬೋದು ಅಂತ ಹೇಳ್ತೀನಿ. ಇಲ್ಲ ಸ್ವಲ್ಪ ಬಲ್ತೈತಿ, ಹಣ್ಣಾಗಿದ್ದು ಚಂದ ಆಕಿತ್ತು, ಇನ್ನು ಕಾಯ್ತಿಲ್ಲ. ಇದು ಪೂರ್ತಿ ತಿಂದರೆ ಏನೂ ಆಗಲ್ಲ. ಮತ್ತು ಕಾಯಿ ಇದ್ದಾಗ ಅದನ್ನೇ ಎಲ್ಲ ಪೂರ್ತಿ ಸಾಂಬಾರು ಮಾಡ್ತಾರಲ್ಲ. ಮಾಡ್ತಾರಲ್ಲ. ಇದನ್ನೇ ನೋಡಿನಿ, ಇದನ್ನೇ ಕೊಯ್ದು ಸ್ವಲ್ಪ ತೊಳೆದು ಸ್ವಚ್ಛಗೆ ತೊಳೆದು ಎಣ್ಣೆ ಕರ್ದಾರ ಮಣ್ಣಿ. ನಾಷ್ಟ ಆಯ್ತಾ? ನಾಷ್ಟ ಆಗೈತೆ? ಏನು ಮಾಡಿದ್ರಿ ನಾಷ್ಟ? ಚುರುಮುರು ಸುಸ್ಲಮ್ಮ ಇಟ್ಕೊಂಡು ಕೂತಾರೆ ನೋಡಲ್ಲಿ ನಾಷ್ಟ ಮಾಡಕ್ಕೆ. ನಾಷ್ಟ ತಿನ್ನೋ ಮೂಡ ಇಲ್ಲ ಇನ್ನು ಯಾರಿಗೂ. ಸುಮ್ಮನೆ ಮಾಡ್ತಾಳೆ ನಮ್ಮ ಹೋಗೋಣ, ಅರ್ಜೆಂಟ್ ಮಾಡ್ತಾಳೆ ಎಲ್ಲದಕ್ಕೂ. ಅದೇ ಸುಮ್ಮನೆ ಏನಾರ ಮಾಡಿ, ರೊಟ್ಟಿಯಾರ ಚೌಳಿಕಾಯಿ ಪಲ್ಯ ಏನಾರ ಮಾಡು ನೀನು. ಸ್ವಲ್ಪ ಲೇಟಾಗಿ ನಮ್ಗೆ ಲೇಟಾಗಿ ತಿಂದು ರೂಢಿ ಬಿದ್ದುಬಿಟ್ಟೈತಿ. ಮುಂಜಾನೆ 8ಕ್ಕೆ ಉಂಡು ಮುಕ್ಕೋತೇನೆ ನೀ ಏನು? ಅಲ್ಲ ಅಷ್ಟೈತೆ, ಸೌಂಡ್ ಕಮ್ಮಿ ಐತ್ಲ ಅದಕ್ಕೆ ಹೇಳಿ. ಸೌಂಡ್ ಕಮ್ಮಿ ಇಡ್ಬೇ ಒಂದು ಸ್ವಲ್ಪ.
ನೈನಾ ನೈನಾ ಬಾ ಯಾಕೆ ಫೋನ್ ಹ್ಞೂ ವಿಡಿಯೋ ಮಾಡಾಕತ್ತಿ ನೋಡು. ನಾಷ್ಟಾ ಆಂಟಿ ನಾಷ್ಟಾ ಹಾಂ ಹೌದಾ ಹಿಂಗದವಲ್ಲ ಹಿಂಗದ ನೋಡವ ಇದ್ಯಾಕೆ ಸ್ವಲ್ಪ ಸ್ಪೆಷಲ್ ಆಯ್ತಲ್ಲ. ಸ್ಪೆಷಲ್ ಐತಿ ಅಜ್ಜಿ ಸ್ಪೆಷಲ್ ಅದು. ಅದೊಂದು ಬೇಡ ಉರಿ ತೊಗೊಂಡ್ರಿ ಕುಯ್ದು ಬಿಡ್ರಿ ಅದೇ ಹೋಗೈತದ ಎಂದು ಉಳಿದಿರೋದು ತಿಂತಾರ ಸುಮ್ಮ ಹುಡುಗ ಆಡ್ಕೊತ ನಿಂಗೆ ಗೊತ್ತಾಗಲ್ಲ. ಕುಯ್ದಿಡ್ರಿ ಚಂತಕ ಮತ್ತೆ ಇಲ್ಲಿ ಇದು ಮಾಡ್ಕೊತ್ಕೊಂಡಿರ್ತೀವಿ. ಅದಕ್ಕೆ ಹೋಗೇ ಬಿಟ್ಟದಲ್ಲಿ ಹಿಂದೆ ಒಂಚೂರು ಐತಿ ಈಗ ಅದು ಅಷ್ಟೇ. ಆ ಕಡೆ ಎಲ್ಲ ಹೋಗ್ಯದ ಈಗ ಇನ್ನೊಂದು 15-20 ತೊಳಿ ಸಿಗ್ತಿರ್ಬೋದನ ಅಷ್ಟೇ. ಫ್ರೆಂಡ್ಸ್ ಇವಾಗ ನಾಷ್ಟ ನಡೀತು ನೋಡ್ರಿ. ಚೂರು ಮುಸುಸ್ಲ ಮಾಡಿಟ್ಟಿದ್ರಲ್ಲ ಅದನ್ನು ಎಲ್ಲರೂ ಸೇರಿಕೊಂಡು ನಾಷ್ಟನ ಮಾಡಾಕತ್ತೀವಿ. ಇಷ್ಟೊತ್ತೇನ ಹಲಸಿನ ಹಣ್ಣು ತಿಂದಿದ್ದಾಯ್ತು ನೋಡ್ರಿ. ಹಲಸಿನ ಹಣ್ಣು ಸ್ವಲ್ಪ ಕಾಯಿತ್ತು ನೋಡ್ರಿ. ಅದು ಯಾಕಂತಂದ್ರೆ ಅವೇನು ಎಳಿಕಾಯಿ ಇದ್ದುವ ಏನೋ ಮತ್ತು ಇಲ್ಲಿ ಬಿಸ್ಲಿಗೆ ಹಂಗಾಯ್ತೋ ಗೊತ್ತಾಗಲಿಲ್ಲ ನಮ್ಗೆ. ಹಣ್ಣು ಆಗಲಿಲ್ಲ, ಪೂರ್ತಿ ಹಣ್ಣು ಆಗಲಿಲ್ಲ, ಆದ್ರೆ ಕೆಡಕತ್ತು ಬೇಗ. ಬಿಸ್ಲಿಗೆ ಆಯ್ತಾನಂತ ನನಗೆ ಅನಿಸ್ತು, ಬಟ್ ಗೊತ್ತಿಲ್ಲ ಯಾಕಂತೇಳಿ. ಆದರೆ ಏನೋ ಸ್ವಲ್ಪ ಕಾಯಿದ್ದು ಆದ್ರೂ ಬೇಗನೆ ಹಾಳಾಗಕತ್ತು. ಹಂಗಾಗಿ ಕುಯ್ದು ಬಿಡ್ರಿ ಎತ್ಲಾಗಂತ ಕೇಸಿ ಕುಯ್ದರು. ಎಲ್ಲನೂ ತಿಂದ್ವಿ. ಒಂದು ಸ್ವಲ್ಪ ಕಾಯಿತ್ತು, ಆದ್ರೆ ಅಂದರೆ ತಿನ್ನಕ್ಕೆ ಚೆನ್ನಾಗಿತ್ತು, ಒಳಗೆ ಕೊಬ್ಬರಿ ಥರ ಚೆನ್ನಾಗಿತ್ತು. ಬಟ್ ಇನ್ನೊಂದು ಚೂರು ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ಎಲ್ಲರೂ ಸೇರಿಕೊಂಡು ಹಲಸಿನ ತಿಂದು ನಾಷ್ಟನ ಮಾಡಿದ್ವಿ ನೋಡ್ರಿ. ಇಲ್ಲಿ ಇದು ಇವ ಬಂದು ಮಗ ನೋಡ್ರಿ, ಆಲ್ರೆಡಿ ಹೇಳಿದ್ದೀನಿ ವಿಡಿಯೋದಾಗ, ಅಕ್ಕನ ಮಗ ದೊಡ್ಡವನು, ಇವನು ಹಿರಿಯವನು. ಇವನಾದಮೇಲೆ ರಕ್ಷಿತಾ, ಅವನಿಗೆ ಫೋನ್ ಬಂದೈತಿ, ಫೋನಲ್ಲಿ ಬ್ಯುಸಿ ಆಗ್ಯಾನ ಅವನು. ಆಯ್ತಾ ಅಲ್ಲೇ ಬಿಡು ಬರ್ತೀನಿ. ಯಾಕೆ ಬಾರ್ಬೇ ಎರಡು ಸುಟ್ಟೈತೆ ಮಾರೆ ಕಾರು. ಚಳಕ್ಕೆ ಬಿಸಿಲಿಗೆ ಟೈಮ್ ಬಂದು ಎಷ್ಟಾಗೈತಿ? 11:15 ಆಗೈತಿ. ಬಿಸಿಲ ಅಂದ್ರೆ ಬಿಸಿಲು, ಮಾತಾಡಂಗೆ ಅಲ್ಲಿ ಬಿಸಿಲು. ಬಿಸಿಲಿಗೆ ಸುಡ್ಡಾಗತ್ತದ ಕಾರ್ ಮಗನ ಬಿಸಿಲಾಗ ನಿಂದಿರ್ಸಿ ನೋಡ್ರಿ. ಮುಖದ ನೆಳ್ಳಿತ್ತು, ಒಳಗೆ ಒಯ್ಯಕ್ಕೆ ಬೇಸರ ನಮ್ಮ ಮನೆಯಲ್ಲಿ. ಹಂಗಾಗಿ ಬಿಸಿಲಾಗ ನಿಂದಿರ್ಸಿ ಊರಾಕೊಂಡ್ವಿ, ಸಂತಿ ಮಾಡ್ಕೊಂಬರಕೊಂಚೂರು. ಏನೇನು ಚುರುಮುರಿ ಅವಲಕ್ಕಿ ಎಲ್ಲ ಅಲ್ಲಿ ನಿಂತೋತೆ ಎಲ್ಲಿ ಚಲೋ ಅನಿಸ್ತೈತೆ ಅಲ್ಲಿ ತಗೋರಿ. ನೀನು ಹಂಗೆ ಮಾತಾಡ್ಬೇಡ. ನೀನು ಅಪ್ಪನ ಜೊತೆ ಹೋಗಿ ತೊಗೊಂಬರ್ತೀರ, ಅಪ್ಪನ ಜೊತೆ ಹೋಗಿ ತೊಗೊಂಬ. ಅಲ್ಲಿ ಊರಾಗ ಬರ್ತಾನಂತ ಯಾಕಡೆ ಹೋದ್ ನನ್ನ ಅಪ್ಪ, ಹೋದ್ ನನ್ನ ಅಪ್ಪ ಅದ ಮನ್ಯಾಗ ಹೋದ್ರ ಭಾರಿ ಮಾಡ್ಯಾರಲ್ಲ ಈಗ. ಡಬಲ್ ರೋಡ್ ಫುಲ್. ಇವೆಲ್ಲೆಲ್ಲ ಸರ್ಕಲ್ ಪರ್ಕಲ್ ಏನೋ ಇದ್ದಿದೆ ಅಲ್ಲ ಅದಲ್ಲ ಹೈಟ್ ಮಾಡ್ಯಾರ. ಹಾಂ 2 ಅಡಿ ಹೈಟ್ ಮಾಡ್ಯಾರ ರೋಡ್. 2 ಅಡಿಯಾ? FMC ನೋಡಿ ಗಾಬರಿ ಅದೇ ನಾನು. ಒಂದು ತಟಗೂ ಗುರ್ತಾನೆ ಸಿಗ್ಲಿಲ್ವೇ ನಿಂದಿದು. ಫುಲ್ಲು ಇದು ಏನಿದು ಏನಂತೀರ, ಡಿವೈಡರ? ಡಿವೈಡರ್ ಎಲ್ಲ ಹಾಕಿ ಗಿಡನೇ ಹಾಕಿಲ್ಲ ನಾವು. ಮೇಲೆ ಹಾಕ್ತಾರ. ಅವೆಲ್ಲ ಪ್ಲಾಟ್ ಮಾಡಿಬಿಟ್ರಂತೆ ಅವರು ಆ ಕಡೆ ಅಲ್ಲಿದ್ದು. 30 ಲಕ್ಷ ಏನು ರೋಡಿಗೆ ಒಳಗೆ? ರೋಡಿಗೆ 30 ಲಕ್ಷ ಎಣ್ಣೆನು ಒಳಗೆ ತೊಗೊಂಡ್ರೆ ಕಮ್ಮಿ ಇಲ್ಲನು? ಹೌದಾ? 30 ಲಕ್ಷ ಕೊಟ್ಟಿಡ್ದಾರ. ವೀರೇಶ್ ಮಿತ್ರ ಚೌಕ್ ಚಂದ ಮಾಡ್ಯಾರ ನೋಡು. ಸ್ವಲ್ಪ ಸ್ಲೋ ಮಾಡ್ರಿ, ಬಿಸಿಲಿಗೆ ಕಾಣೋದೇ ಇಲ್ಲ. ನಮ್ಮ ಹೈಸ್ಕೂಲ್ ಅಪೋಸಿಟ್ ನೋಡ್ರಿ, ಸರ್ಕಲ್ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ವೀರೇಶ್ ಮುತ್ತರ್ದು ಮೂರ್ತಿ ಎಷ್ಟು ಚಂದ ಮಾಡ್ಯಾರ ಅಂತೇಳಿ ಈ ಸತಿ ಮಾಡ್ಯಾರ ನೋಡ್ರಿ. ಇದನ್ನು ನಾನು ಸತಿ ಬಂದಾಗ ಇರಲಿಲ್ಲ. ಚಂದಾಗೈತಿ. ಫುಲ್ಲು ಊರನ್ನೇ ಫುಲ್ ಚೇಂಜ್ ಆಗ್ಬಿಟ್ಟೈತೆ ನೋಡ್ರಿ. ಎಲ್ಲ ಡಬಲ್ ರೋಡು, ಫುಲ್ CC ರೋಡ್ ಮಾಡಿ ಸಖತ್ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್ ಅಲ್ಲಿ ಮುಂದೆ ಕಾಣಿಸುತ್ತೆ ನೋಡ್ರಿ, ಅದೇ ನಮ್ಮ ಕಾಲೇಜ್ ನೋಡ್ರಿ. ಬ್ಲೂ ಕಲರ್ ಬೋರ್ಡ್ನಾಗ ಕಾಣಿಸುತ್ತಲ್ಲ, ಮುಂದೆ ಸ್ಕೂಲ್ ವ್ಯಾನ್ ಕಾಣಿಸುತ್ತೆ ನೋಡ್ರಿ, ಯೆಲ್ಲೋ ಕಲರ್ದು. ಅದೇ ನಮ್ಮ ಹೈಸ್ಕೂಲ್ ನೋಡ್ರಿ. ಹೈಸ್ಕೂಲ್ ವಿತ್ ಕಾಲೇಜ್ ಎಲ್ಲ ಅಲ್ಲೇ ಕಲ್ತಿರೋದು ನಾನು. ನಾಳೆಗೆ 3-4 ಬರ್ತಾನ ಅವ್ರಿಗೆ. ನಾಳೆ ಸಾಯಂಕಾಲ ಇಲ್ಲ ನಾಡ್ದು ಮುಂಜಾನೆ.
ಇವಕ್ಕ ಒಳಗೆ ಹಳ್ಳ ಹಾಕ್ಸೋದನಿ ಸರ್ ರೇಟ್ ಬಾಬಾ ರೇಟ್ ಬಾಬಾ 71 ಹಳ್ಳ ಹಾಕ್ಸಿನ ಚಂದ ಕಾಣ ಸುಮ್ಮನೆ ಈಗ ಹೇಳ್ದಂಗೆ ಒಟ್ಟು ಕೂಡಿ ಹಾಕಿ ಸುನ್ನೋದ್ ಕೈಲಿ ಹಾಕತ್ತನ ಹಾಕಿ ಮಾಡಿಸ್ಬಿಡು ಅಂತ ಸರ್ ಅದು ಊಟ ಹಾಕಿದ್ರೆ ನೀನು ಕೊಳ್ಳಲ್ಲ ಅದು ಇಟ್ಟು ಹಾಕಿ ಒಂದು ತಲೆ ಬಂತು ಇನ್ನೊಂದು ಎರಡು ತಲೆ ಹಾಕಿ ಬೋರ್ಮಾಳ ಬೋರ್ಮಾಳ ಇಟ್ಕೊಲಿಕ್ಕೆ ಅದನ್ನು ಕೊಟ್ಟು ಕೇಸುತ್ತೆ ಸುಮ್ಮನೆ ಹಾಕಿ ಮತ್ತು ಹಾಕಿ ಮಾಡಿಸ್ಕೊಂಡ್ಬಿಡು ಒಂದು ಸುಮ್ಮನೆ ನಮ್ಮ ಉಪ್ಪಿನ ಕಾಲ ಅದ್ರ ಕಾಲ ಕಡೆಯಲ್ಲಿ ಡಲ್ಲದ ಒಳ್ಳೆ ಹಾಕಿ ಶಾನಿಂಗ್ ಮಾಡಬಹುದ್ರಿ ಬಿಡಿವು ಕೊಡತ್ತಿ ನೋಡೋಣ ಇಲ್ಲಿ ಇದ್ರ ಕಲರ್ ಇರುತ್ತಲ್ಲ ಅದು ಇಲ್ಲನು ಎಂಥದ್ದು ಇಲ್ಲ ಅದು ಅದೇ ಸೇಮ್ ಗುಲಾಬಿನೇ ಬಂಗಾರದಾಗ ಇಟ್ಟಾಗ ಹಂಗೆ ಆಗತ್ತೆ ಅದು ಹಾಂ ನೋಡ್ರಿ ಅದು ಇಟ್ಟು ನೋಡ್ರಿ ಅದ್ರೊಳಗೆ ಗಿಡನ ಕೆಂಪು ಬಿಳಿದು ಕೊಡ್ರಿ ಬಿಳಿದು ಅಲ್ಲ ಅವ್ರಿಗೆ ಒಂದು ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ಅಂತೇಳಿ ತಾಯಿ ಸಂಬಂಧ ಹಾಕ್ತಾರ ಹಸ್ರ ಈ ಕಡೆ ಅಲ್ಲ ಅದಕ್ಕಷ್ಟೇ ಸೀಮಿತ 20ರಿಂದ 25 ನಿಮ್ಮ ಮನೆಗೆ ಒಂದು ರೂಮು 10 ನಾಳೆ ಮುಂಜಾನೆ ಕೊಡ್ರಿ ನಮ್ಮ ಹೋಗಿ ಅಕ್ಷಯ ತೃತೀಯ ಇಂದ ಮುಂದೆ ವರ್ಷ ಮಾಡ್ದ ಮಾತು ನಿಮ್ಮ ಅಂಗಡಿ ಬರಂಗೆ ಒಳ್ಳೆ ವಾಪಸ್ಸು ಅದೇ ನಾಳೆ ಕೊಟ್ರಿ ಅಂದ್ರೆ ಮತ್ತೆ ಮುಂದೆ ವರ್ಷ ಅಕ್ಷಯ ತೃತೀಯ ಅನ್ನೋಟ್ಲತ್ತಿಗೆ ನಿಮ್ಮ ಅಂಗಡಿ ಬರ್ಬೇಕು ಫಿಕ್ಸ್ ನೋಡ್ರಿ ನಮ್ಮ ಮಮ್ಮಿ ಅಂಗಡಿ ಇವ್ರದೇ ನಾನು ನಾಲ್ ತೋಟದಾಗ ಈ ಪತ್ತರ ಅಂಗಡಿ ಫೇಮಸ್ ನೋಡ್ರಿ ನಮಗಂತರೂ ನಾವು ಪಿಕ್ಸ್ ಎಲ್ಲನೂ ಇಲ್ಲೇ ತೊಗೊಂಡು ನೋಡ್ರಿ ಗಂಗಾಧರೇಶ್ವರ ಅಂತೇಳಿ ಅಂಗಡಿ ಹೆಸರು ಚೆನ್ನಾಗಿ ಮಾಡಿಕೊಡ್ತಾರೆ ನಮ್ಮ ಮದುವೆ ಟೈಮಲ್ಲಿ ನಮ್ಮ ಅಕ್ಕರ ಮದುವೆ ಟೈಮಲ್ಲಿ ನಮ್ಮ ಮಮ್ಮಿ ಯಾವಾಗಿಂದನೂ ಇವ್ರ ಅಂಗಡಿಯಲ್ಲಿ ನೋಡ್ರಿ ತೊಗೊಳೋದನ್ನು ಈಗಲೂ ಅಷ್ಟೇ ಮೂಗ್ಬಟ್ಟು ತೊಗೊಳ್ಳೋಣ ಅಂತ ಹೋಗಿದ್ದೆ ನಾನು ಆದ್ರೆ ಇರಲಿಲ್ಲ ನೋಡ್ರಿ ಸ್ಟಾಕ್ ಇರಲಿಲ್ಲ ಅಂದರೆ ನಾ ಕೇಳ್ದಂಥದ್ದು ಇರಲಿಲ್ಲ ಹಾಗಾಗಿ ಮಮ್ಮಿ ಒಂದೆರಡು ಗೌರಿ ಕಣ್ಣು ತೊಗೊಂಡ್ರು ಅದನ್ನೇ ಕಾಟ ಮಾಡಿಸ್ತಿದ್ರು ಹಂಗೆ ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ವಿ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅವರೇನೋ ನಿಲ್ಲಿಸಿದಾರಂತ ಈಗ ಅಮ್ಮ ಏನು ಗೌರಿ ಕಣ್ಣು ತೊಗೊಂಡಿದ್ರು ನೋಡ್ರಿ ಅದನ್ನು ಎಷ್ಟಾಗುತ್ತೆ ಅಂತೇಳಿ ಲೆಕ್ಕ ಮಾಡ್ಸಕತ್ತಾರ ನಾನು ಹಾಗೆ ಒಂಚೂರು ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತೇಳಿ ವಿಡಿಯೋ ಮಾಡತ್ತೀನಿ ನೋಡ್ರಿ ಇದು ಭಾಳ ಹಳೆ ಅಂಗಡಿ ನೋಡ್ರಿ ನಾವು ಚಿಕ್ಕೋರಿದ್ದಾಗಿಂದನೂ ಈ ಅಂಗಡಿ ಐತಿ ಇವಾಗ್ಲೂ ಐತಿ ನೋಡ್ರಿ ಭಾಳ ನಂಬಿಕಸ್ತ್ರ ಅಂತ ಹೇಳ್ಬೋದು ನನ್ನ ಹತ್ರ ಇರೋ ಚಿನ್ನ ಎಲ್ಲ ಆಲ್ಮೋಸ್ಟ್ ಅಲ್ಲಿ ನನ್ನ ಮದುವೆ ಟೈಮಲ್ಲಿ ಕೊಟ್ಟಿರೋ ಚಿನ್ನ ಎಲ್ಲ ಇವ್ರ ಅಂಗಡಿದೇನೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡ್ರಿ ನಮ್ಗೆ ಬೇರೆ ಡಿಸೈನ್ ಯಾವ್ದಾರ ಬೇಕಂದ್ರೂ ಡಿಸೈನ್ ತೋರಿಸಿದ್ರು ಡಿಸೈನಿಂದನೂ ಮಾಡಿಕೊಡ್ತಾರೆ ಮತ್ತು ಈ ಸದ್ಯಕ್ಕೆ ದುಡ್ಡಿಲ್ಲ ಒಂದು ಸ್ವಲ್ಪ ದಿನ ನಿಂದಿರ್ತಾರೆ ನೋಡ್ರಿ ಒಂದು ತಿಂಗಳು ಒಪ್ಪತ್ತು ನಿಂದಿರ್ತಾರೆ ಅರ್ಜೆಂಟ್ ಮಾಡಲ್ಲ ಸರಿ ಆದಾಗಲೇ ತಂದು ಕೊಡ್ರಿ ಅಂತ ಹೇಳ್ತಾರೆ ನೋಡ್ರಿ ಇವಾಗ ಮಮ್ಮಿ ಎಲ್ಲ ಲೆಕ್ಕ ಮಾಡಿಸ್ಕೊಂಡ್ರು ನೋಡ್ರಿ ಚೀಟಿನೂ ಬರೆಸಿಟ್ಕೊಂಡಾರ ಅವರು ಒಂದು ಅರ್ಧ ಕೊಟ್ಟು ಅರ್ಧ ನಿಂದಿರಿಸಿ ಬರ್ತಿರೋದೀಗ